ಎರಡು ಪ್ರಾರ್ಥನೆಗಳು. ಒಂದು, ದೇವರೇ, ನಾನು ಬದುಕಿರುವವರೆಗೆ ನನಗೆ ಬದುಕಿರುವವರೆಗೆ ಅಥವಾ ಆರೋಗ್ಯ ಕೊಡು, ಬದುಕಿರುವವರಿಗೆ ಆರೋಗ್ಯ ಕೊಡು, ಮತ್ತು ಆರೋಗ್ಯವಿರುವವರಿಗೆ ನನಗೆ ನಾನು ಒಳ್ಳೆಯದನ್ನು ಮಾಡತಕ್ಕಂಥ ಅವಕಾಶ ಕೊಡು. ಈಗ ನ್ಯಾಯಮೂರ್ತಿ ಪಣೀಂದ್ರವರು, ಶ್ರೀಮಾನ್ ಶರ್ಮಾ ಅವರು ಪುಸ್ತಕ ಬಗ್ಗೆ ಮಾತಾಡ್ತಾ ನನ್ನ ಬಗ್ಗೆ ಅತ್ಯಂತ ಹೃದಯ ವೈಶಾಲ್ಯದಿಂದ ಬಹಳ ಮಾತುಗಳನ್ನು ಹೇಳಿದೆ. ಅದರಿಂದ ನನ್ನ ಮೇಲೆ ಆದ ಪರಿಣಾಮ ಏನಂದ್ರೆ, ವಿನಯವಂತರಾಗಿದ್ರೆ ಕೂಡ ಇನ್ನೂ ನೀವು ವಿನಯವಂತರಾಗಬೇಕು ಅಂತಕ್ಕಂಥ ಸಂದೇಶ ಇದೆ ಅಂತ ಗೊತ್ತಿಲ್ಲ. ಈ ಮಾತನ್ನ ಅನೇಕ ಹೇಳ್ತೀನಿ. ಒಂದು ಸಂದರ್ಭದಲ್ಲಿ ನಮ್ಮ ದೇಶ ಕಂಡಂತ ದೊಡ್ಡ ಮುತ್ಸದ್ದಿ, ಎ ಗ್ರೇಟ್ ಸ್ಟೇಟ್ಸ್ಮನ್ ಆಫ್ ದಿ ಕಂಟ್ರಿ, ರಾಜಗೋಪಾಲಾಚಾರ್ಯ ಅವರು, ರಾಜಾಜಿಯವರು ಅಂತ ಅವ್ರ ಮಾತು ಹೇಳಿದ್ರು. ಅವರು praise and appreciation of the man should go to the heart but should not turn his head. ಆ ವಾಕ್ಯದಂತೆ ನಾವೆಲ್ಲ ಮಾಡಿದ ಮಾತುಗಳು ನನ್ನ ಹೃದಯಕ್ಕೆ ಹೋಗಿವೆ, ತೆರಿಗೆ ಹೋಗಿಲ್ಲ. ನಾವು ಆ ಥರ ಮೊದಲು ಸ್ಪಷ್ಟೀಕರಣ ಬಹಳ ಪ್ರೀತಿ ಮತ್ತು ಗೌರವದ ಮಾತಾಡಿದೆ. ಈ ಪುಸ್ತಕ ಆತ್ಮಕಥನ ಯಾಕೆ ಬರಿಬೇಕು ಅದಕ್ಕೆ ನಾನು ಕೆಲವು ಸಂಕ್ಷಿಪ್ತಗೊಳಿಸ್ತೀನಿ. 3 ಕಾರಣ. ಮೊದಲನೇ ಕಾರಣ ಅಂದ್ರೆ, ಜೀವನದಲ್ಲಿ ಪಡೆದಂತಹ ಗಳಿಸಿದಂಥ ಜ್ಞಾನ ಮತ್ತು ಪಡೆದಂಥ ಅನುಭವ. ನನ್ನ ಒಂದು ಪುಸ್ತಕದಲ್ಲಿ ಬರೆದಿದ್ದೀನಿ, ಗಳಿಸಿದ ಜ್ಞಾನ, ಪಡೆದ ಅನುಭವ ಕೇವಲ ನಮ್ಮ ತಲೆಯಲ್ಲಿ ಉಳಿದ್ರೆ ಅದು ಸ್ಟೋರ್ ರೂಮು ಅಥವಾ ಗೋದಾಮು ಆಗ್ತದೆ. ಅದನ್ನು ಹಂಚಿಕೊಂಡ್ರೆ ಆ ಅನುಭವ ಮತ್ತು ಜ್ಞಾನದ ಪ್ರಯೋಜನ ಇನ್ನೊಬ್ಬರಿಗೆ ಆಗ್ತದೆ, ಸ್ವಲ್ಪ ಮಟ್ಟಿಗೆ ದಾರಿ ದೀಪ ಆಗ್ತದೆ. ಇದು ಒಂದನೇ ಕಾರಣ. ಎರಡನೇ ಕಾರಣ ಅಂದ್ರೆ, ನಮ್ಮ ಜೀವನದಲ್ಲಿ ನಡೆದ ಘಟನೆಗಳು, ಪಡೆದ ಅನುಭವಗಳು, ಮಾಡಿದ ಕೆಲಸಗಳಿಂದ ಇನ್ನೊಬ್ಬರಿಗೆ ಸ್ಫೂರ್ತಿ ಮತ್ತು ಪ್ರೇರಣೆ ಸಿಕ್ಕಂತಾದರೆ ಅದು ಪ್ರಯೋಜನ ಅನ್ಕೊಂಡಿದೆ, ವಿಶೇಷವಾಗಿ ಯುವಕರಿಗೆ. ಕೊನೆಯದು ಕಾಲ ಅಂದ್ರೆ ಸ್ವಪರಿಶೀಲನೆ, ಸೆಲ್ಫ್ ಆಡಿಟ್. ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಾಗಿ ನಡ್ಕೊಂಡಿದ್ದೀವಿ, ಯಾವ ರೀತಿಯಾಗಿ ಬದುಕಿದ್ದೀವಿ, ಏನು ಮಾಡಿದ್ದೀವಿ ಅಂತಕ್ಕಂಥನ್ನ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು. ಮೊದಲನೇ ಪೂರ್ವಕವಾಗಿ ಹೇಳಬೇಕಾದ್ರೆ, ಒಂದು ಬಿಸ್ನೆಸ್ ಮೀಟಿಂಗ್ನಲ್ಲಿ ಒಬ್ಬರು ಕೇಳಿದರು, ವಿಚ್ ಈಸ್ ದಿ ರಿಚೆಸ್ಟ್ ಲ್ಯಾಂಡ್ ಇನ್ ದ ವರ್ಲ್ಡ್ ಅಂತ. ಒಬ್ಬರದ್ದು ಗಲ್ಫ್ ಕಂಟ್ರೀಸ್, ಆಯಿಲ್ ಫೀಲ್ಡ್ಸ್ ಅಲ್ಲಿ ಗಲ್ಫ್ ಕಂಟ್ರೀಸ್ ಅಂತ. ಮತ್ತೊಬ್ರು ಹೇಳಿದರು ಡೈಮಂಡ್ ಫೀಲ್ಡ್ಸ್ ಆಫ್ ಆಫ್ರಿಕಾ. ಪ್ರಶ್ನೆ ಕೇಳಿದಂತ ಚೇರ್ಮನ್ ಅಂದರು, ಇವೆರಡೂ ಅಲ್ಲ, ಅತ್ಯಂತ ಶ್ರೀಮಂತವಂತ ಭೂಮಿ ಅಂದ್ರೆ ಸ್ಮಶಾನ. ಸ್ಮಶಾನ ಬಂದಿಪ್ಪ ಆಶ್ಚರ್ಯ ಯಾಕಂದ್ರೆ, ಬಿಲಿಯನ್ಸ್ ಆಫ್ ಪೀಪಲ್, ಲಕ್ಷಾಂತರ ಜನ ತಾವು ಪಡೆದ ಜ್ಞಾನ, ತಾವು ಗಳಿಸಿದ ಜ್ಞಾನ, ಪಡೆದ ಅನುಭವವನ್ನು ತಮ್ಮ ತಲೆ ಇಟ್ಕೊಂಡು ಸತ್ತು ಹೋಗಿದ್ದಾರೆ. ಅವರೆಲ್ಲ ಸ್ಮಶಾನದಲ್ಲಿದ್ದಾರೆ. ಹಾಗಾಗಬಾರದು. ಈ ಒಂದು ಘಟನೆಯನ್ನು ಕೇಳಿದ ದೊಡ್ಡ ರೈಟರ್, ಅವರ ಹೆಸರು ಟಾಡ್ ಹೆನ್ರಿ. ಒಂದು ಪುಸ್ತಕ ಬರೆದಾರೆ,
ವರ್ಷದ ಎಲ್ಲರೂ ಓದೋದು ಒಳ್ಳೇದಾಗ್ತಾರೆ. DMT ಅಂದರೆ ಬರಿದಾಗಿ ಸಾಯುವ. ಬರಿದಾಗಿ ಸಾಯಿ ಅಂದ್ರೆ ಏನಂತ? ಕೊಟ್ಟು ಹೋಗ್ಬೇಕು, ಇಲ್ಲ ಬಿಟ್ಟು ಹೋಗ್ಬೇಕು, ತೆಗೆದುಕೊಂಡು ಹೋಗ್ತಕ್ಕಂಥ ಆಯ್ಕೆ ನಮಗಿಲ್ಲ ಅಂತ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ಬಾರ್ದು. ಇದು ಸಂಪತ್ತಿಗೆ ಸಂಬಂಧಪಟ್ಟು, ಆಸ್ತಿ ಹಣ ಇದಕ್ಕೆ ಸಂಬಂಧಪಟ್ಟು. ಇನ್ನೊಂದಿದೆ, ಈ ಗಳಿಸಿದ ಜ್ಞಾನ ಪಡೆದ ಅನುಭವ, ಅದನ್ನೇನು ಮಾಡಬೇಕು. ಅದಕ್ಕೆ ನೀವು ಹಾಗೆ ನಮ್ಮಲ್ಲಿ ಇಟ್ಕೊಂಡು ನಾವು ಸತ್ತು ಹೋದರೆ ಪರಿಣಾಮ ಏನು? ಸುಟ್ಟು ಬೂದಿ ಆಗ್ತವೆ, ಇಲ್ಲದ್ರೆ ಮಣ್ಣೈನೆ ಬಣ್ಣ. ನಾವು ಜ್ಞಾನ ಮತ್ತು ಅನುಭವವನ್ನು ಹಂಚಿಕೊಳ್ಳದೆ ಹಾಗೆ ಸತ್ತು ಹೋದರೆ ಅದು ನಮ್ಮ ಜೀವನ ಕಳೆದೋಗ್ಬಿಟ್ರೆ ನಿಷ್ಪ್ರಯೋಜನ ಆಗ್ತದೆ. ಅದರಿಂದ ಬದುಕಿರುವಾಗಲೇ ನಾವು ಜ್ಞಾನ ದಾಸೋಹ ಮಾಡಿ ಸಮಾಜದೊಡನೆ ಎಲ್ಲರನ್ನು ಹಂಚಿಕೊಂಡು ಸತ್ತಾಗ ನಾವು ಸತ್ತು ಕೂಡ ಬದುಕಿರ್ತೀವಿ. ವಿಚಾರಗಳಲ್ಲಿ ಕೆಲವೇ ಜನ ಆಗಿರ್ಬೋದು, ನಿಮ್ಮ ವಿಚಾರಗಳನ್ನ ಮುಂದೆ ಓದಿದ್ರೆ ತಿಳ್ಕೊಂಡ್ರೆ, ಇಂಥವ್ರು ಹೋಗ್ತಿದ್ರು ಅಂದಾಗ ನೀವು ನಿಮ್ಮ ಕಾಲಾನಂತರ ಕೂಡ ಅವರ ವಿಚಾರಗಳಲ್ಲಿ ಬದುಕಿರ್ತೀವಿ. ಆದ್ದರಿಂದ ಆ ಅಮೂಲ್ಯವಾದ ಜ್ಞಾನ ಮತ್ತು ಅನುಭವಗಳನ್ನು ಹಂಚಿಕೊಳ್ಬೇಕು ಅನ್ನೋದು ನನ್ನ ಮನಸ್ಪರವಾದ ತಿಳ್ಕೊಂಡು ಆತ್ಮಕಥನಕ್ಕೆ ಒಂದು ಕಾರಣ. ಎರಡನೇದು ಆಗಲೇ ಪ್ರೇರಣೆ ಆಗಬೇಕು. ಮೂರನೇದು ನನ್ನ ಜೀವನ ಸಾರ್ಥಕವಾಗಿ ಅಥವಾ ಅರ್ಥಪೂರ್ಣವಾಗಿ ಬದುಕಿದೇನೋ ಇಲ್ಲೋ ಅಂತ ಸೆಲ್ಫ್ ಆಡಿಟ್ ಮಾಡ್ಕೊಂಡು ನ್ಯಾಯಮೂರ್ತಿ ಪ್ರಣೀಂದ್ರ ಅವರು ಹೇಳಿದ ಕೊನೆಯ ಭಾಗದಲ್ಲಿ ಬರೆದಿದ್ದೀನಿ. ನಾನು ಸೆಲ್ಫ್ ಆಡಿಟ್ ಮಾಡ್ಕೊಂಡ್ಮೇಲೆ ಉಳಿದ ಕಾಲ ಗೊತ್ತಿಲ್ಲ. ಯಾಕಂದರೆ 2 ಡೇಟ್ ನಮ್ಗೆ ಯಾರಿಗೆ ಗೊತ್ತಿಲ್ಲ, ಹುಟ್ಟು ಮತ್ತು ಸಾವು. ಇವೆರಡು ಡೇಟ್ ಗೊತ್ತಿಲ್ಲ. ಹುಟ್ಟಿದ ಯಾರು ಬಂದು ನೋಡಿದಾರೋ ಗೊತ್ತಿಲ್ಲ, ಸಬ್ಮೇಲೆ ಯಾರು ಬಂದು ನೋಡ್ತಾರೆ ಅದು ಗೊತ್ತಿಲ್ಲ. ಆದರೆ ಹುಟ್ಟು ಮತ್ತು ಸಾವಿನ ನಡೆಯಿರ್ತಕ್ಕಂಥ ನಮ್ಮ ಜೀವನದ ಪುಟಗಳನ್ನು ಸಾರ್ಥಕವಾಗಿ ಬರೀಬೇಕು, ಅರ್ಥಪೂರ್ಣವಾಗಿ ಬರೀಬೇಕು. ಪ್ರತಿಯೊಂದು ದಿನ ನನ್ನ ನಡೆ, ನನ್ನ ನುಡಿ, ನನ್ನ ಬದುಕು, ನನ್ನ ಕೆಲಸ ಅರ್ಥಪೂರ್ಣವಾಗಿದೆಯಾ, ಸಾರ್ಥಕವಾಗಿದೆಯಾ, ಸಕಾರಾತ್ಮಕವಾಗಿದೆಯಾ ಅಂತ ತಿಳ್ಕೊಂಡು ಆ ಚಿಂತನೆಯನ್ನು ಬರಿಬೇಕಂತ ಸೆಲ್ಫ್ ಆಡಿಟ್ ಮಾಡ್ಕೊಂಡ್ಮೇಲೆ ಮನುಷ್ಯ ಅಪೂರ್ಣ. ಪರಿಪೂರ್ಣತೆ ಕೇವಲ ಭಗವಂತನ. ಎಲ್ಲ ಮಾತು ಬಹಳ ಒಳ್ಳೆ ಮಾತು ಹೇಳಿದೆ. ನಾನಾಗ ಅತ್ಯಂತ ವಿನಯದಿಂದ ನಾನು ಇನ್ನಷ್ಟು ವಿನಯವನ್ನು ತರಲು ಪ್ರಯತ್ನ ಮಾಡಿದ್ದೀನಿ. ಆದರೆ ಇಷ್ಟೆಲ್ಲ ಹೇಳಿದ ಮೇಲೆ ಆ ನಿಟ್ಟಿನಲ್ಲಿ ಉಳಿದ ಕಾಲ, ಭಗವಂತ ಕೊಟ್ಟಂತ ಉಳಿದ ಕಾಲದಲ್ಲಿ, ಈಗ ನಾನು 85 ವರ್ಷ, ಈಗಾಗಲೇ ಅವರು ಬರ್ತ್ ರೇಟ್ ಹೇಳಿದ್ದಾರೆ. ಅವರು 12ನೇ ಜನವರಿ ಬಂದು ನಾನು 86 ವರ್ಷಕ್ಕೆ ಬರ್ತೀನಿ. ಇನ್ನು ಉಳಿದ ಕಾಲನ ಯಾವ ರೀತಿಯಾಗಿ ನಾನು ಕಳಿಬೇಕು ಅನ್ನೋದಕ್ಕೆ ಒಂದು ಆಡಿಟ್ ಮಾಡಿಕೊಂಡು ಮಾಡೋಣ ಅಂತ ಸೆಲ್ಫ್ ಆಡಿಟ್ ಮಾಡಿಕೊಂಡಿದ್ದೀನಿ. ಹೇಳಿದರು, ನಾನು ಏನೇನು ಕೆಲಸ ಮಾಡಿದ್ದೀನಿ, ಎಲ್ಲಿ ನ್ಯಾಯಮೂರ್ತಿ ಆಗಿದ್ದೀನಿ, ಚೀಫ್ ಜಸ್ಟಿಸ್, ಎಲ್ಲ ವಿಷಯ ಹೇಳಿದ್ದಾರೆ. ಈಗ ಯಾವತ್ತಾದ್ರು ಏನು ಆಗಬೇಕು, ಈ ಆಸೆ ಆಕಾಂಕ್ಷೆ ಎರಡೂ ಇಲ್ಲ. ನಾನು ತಿಳ್ಕೊಂಡದಕ್ಕಿಂತ ಅನ್ಕೊಂಡದಕ್ಕಿಂತ ಭಗವಂತ ಹೆಚ್ಚು ಕೊಟ್ಟಿದೆ. ಆದ್ದರಿಂದ ಮೈ ಅನ್ಲಿಮಿಟೆಡ್ ಥ್ಯಾಂಕ್ಸ್ ಟು ಗಾಡ್ ಫಾರ್ ಗಿವಿಂಗ್ ಮೀ ದಿಸ್. ಆದರೆ 2 ಪ್ರಾರ್ಥನೆಗಳಿವೆ. ಈ ಮಾತು ನಾನು ಈಗಾಗಲೇ 2 ಕಡೆ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳಿದ್ರೆ ತಪ್ಪಾಗೋದಿಲ್ಲ. ಕೇಳಾದವರು ಮತ್ತು ಕೇಳಿದವ್ರಿಗೂ ರಿಮೈಂಡರು, ಕೇಳಾದವ್ರಿಗೆ ಗೊತ್ತಾದಂಗಾಗ್ತದೆ. 2 ಪ್ರಾರ್ಥನೆಗಳು. ಒಂದು, ದೇವರೇ, ನಾನು ಬದುಕಿರುವವರೆಗೆ ನನಗೆ ಬದುಕಿರುವವರೆಗೆ ಅಥವಾ ಆರೋಗ್ಯ ಕೊಡು, ಬದುಕಿರುವವರಿಗೆ ಆರೋಗ್ಯ ಕೊಡು, ಮತ್ತು ಆರೋಗ್ಯವಿರುವವರಿಗೆ ನಾನು ಒಳ್ಳೆಯದನ್ನು ಮಾಡತಕ್ಕಂಥ ಅವಕಾಶ ಕೊಡು. God give me good health so long I am alive, and so long I am healthy, give me opportunity to serve the society. These are my 2 prayers and no ambition. ಈ ಕಾಲಘಟ್ಟದಲ್ಲಿ
ದೊಡ್ಡ ದೊಡ್ಡ ಪುಸ್ತಕಗಳನ್ನು ನಾವು ಪ್ರಾಮಾಣಿಕವಾಗಿ ಇದ್ದದಲ್ಲಿ ಹೇಳೋದು ಒಳ್ಳೆಯದು. ಈ ಕಾಲಘಟ್ಟದಲ್ಲಿ ಎಕ್ಸೆಪ್ಷನ್ಸ್ ಇದೆ. ಈ ಕಾಲಘಟ್ಟದಲ್ಲಿ ಪುಸ್ತಕ ಬಹಳ ದೊಡ್ಡದು ಕಂಡ ತಕ್ಷಣ ಅದು ಆಮೇಲೆ ನೋಡೋಣ, ಗಾತ್ರ ದೊಡ್ಡದು, ಪುಟಗಳು ಹೆಚ್ಚಿದ್ರೆ ಆ ಪುಸ್ತಕ ಓದಕ್ಕೆ ಇಮಿಡಿಯೇಟ್ಲಿ ಮನಸ್ಸಾಗೋದಿಲ್ಲ. ಈ ಕಂಪ್ಯೂಟರು, ಇಂಟರ್ನೆಟ್ಟು, ಈ ChatGPT, ಗೂಗಲ್ ಎಲ್ಲ ಮತ್ತು ಇ ಬುಕ್ಸು, ಅನೇಕ ತಂತ್ರಜ್ಞಾನದ ಬೆಳವಣಿಗೆಯಲ್ಲಿ ದೊಡ್ಡ ದೊಡ್ಡ ಪುಸ್ತಕಗಳು ಓದ್ತಕ್ಕಂಥ ಅಭಿರುಚಿನೇ ಇಲ್ಲ, ಸಮಯವೂ ಇಲ್ಲ. ಅದರಲ್ಲಿ ಸಣ್ಣ ಪುಸ್ತಕಗಳ ಅವಶ್ಯಕತೆ ಇದೆ. ಅದಕ್ಕೆ ಈ ನಿಟ್ಟಿನಲ್ಲಿ ಶ್ರೀಮಾನ್ ವಿಶ್ವನಾಥ್ ಶರ್ಮಾ ಅವರು ಈ ಸಣ್ಣ ಕೃತಿಯನ್ನು 500 ಪುಟವನ್ನು ಸುಮಾರು 128 ಪುಸ್ತಕಕ್ಕೆ ಸೇರಿದ್ದಾರೆ. ಅವರು ಬಹಳ ನನಗೆ ಶಬ್ದಗಳು ಹೇಳಲು ಕಷ್ಟ ಆಗ್ತದೆ. ನಾನು ಗಣೇಶ್ ದೇವಸ್ಥಾನ ನಮ್ಮ ಮನೆ ಅಂತಿರ್ತಕ್ಕ ಸದಾಗಳಲ್ಲಿ ಹೋದಾಗ, ದೇವಸ್ಥಾನ ನಾನು ಹೋದಾಗ ಅತ್ಯಂತ ವಿನಯ ಇರುತ್ತೆ. ನಾನು ನಿಮ್ಮ ಆತ್ಮಚರಿತ್ರೆ ಬಿಡುಗಡೆ ಸಮಾರಂಭ ಶಿವಡಯ್ಯ ಮೆಮೋರಿಯಲ್ ಹಾಲ್ ಆಯಿತು. ನಾನು ಅದರಲ್ಲಿ ಒಬ್ಬ ಬಹಳ ಜನರು ಆ ಚರಿತ್ರೆ ನೋಡಿದ ಮೇಲೆ ನಾನು ಬರಿಬೇಕಂತ, ಏನಾದರೂ ಬರಿಬೇಕಂತ ಮನಸ್ಸಿದೆ, ದಯಮಾಡಿ ನೀವು ಅದಕ್ಕೆ ನಾನು ಒಪ್ಪಿಕೊಡಬೇಕಂತ ಅತ್ಯಂತ ವಿನಯದಿಂದ ಕೇಳಿದರು. ಯಾರೋ ನಿಮ್ಮ ಗೌರವದಿಂದ ವಿನಯದಿಂದ ಏನಾದರೂ ಒಂದು ಕೇಳಿದರೆ, ಮಾತಾಡಿದರೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡೋದು ಸೌಜನ್ಯದ ಲಕ್ಷಣ. ಅದರಲ್ಲಿ ನೀವು ಆಗ್ಬೋದು ಅಂತ. ಅವರು ಸಂಸ್ಕೃತ ಸ್ಕಾಲರ್, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ, ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಈಗ ಅವರ ಪರಿಚಯವಾಗಿ ಹೇಳಿದರು, ಮತ್ತೊಬ್ಬ ನಾನು ಹೇಳೋದಿಲ್ಲ. ಬಹಳ ಉತ್ತಮ. ನನಗೇನು ಇನ್ನಿಷ್ಟು ನನಗೆ ಧನ್ಯವಂತ ಮಾಡಿತಂದರೆ, ನಿಮ್ಮ ಪುಸ್ತಕದ ಮೇಲೆ ನಾನು ಆದ ಪರಿಣಾಮ ಅಂದರೆ ನಮಗೆ ನಾನೇ ಪರಿವರ್ತನೆ ಮಾಡಿಕೊಟ್ಟಿದ್ದೀನಿ. ಇದು ಹೇಳಬೇಕಾದ್ರೆ ಭಾಳ ದೊಡ್ಡ ಮನಸ್ಸು. ಪ್ರೈವೇಟ್ ಆಗಿ ಹೇಳಬಹುದು, ಸಾರ್ವಜನಿಕವಾಗಿ ಹೇಳಬೇಕಾದ್ರೆ ಭಾಳ ದೊಡ್ಡ ಮನಸ್ಬೇಕು. ಈ ನ್ಯಾಯಮೂರ್ತಿ ಫಣೀಂದ್ರ ಅವರು ನನ್ನ ಬಗ್ಗೆ ಸಾರ್ವಜನಿಕವಾಗಿ ಇಷ್ಟೊಂದು ಒಳ್ಳೆ ಮಾತುಗಳು ಆಡಿದಾರಲ್ಲ, ಅದು ಹೃದಯದ ಅಂತರಾಳದಿಂದ ಬಂದಂತ ಗಟ್ಟಿಯಾದ ಮಾತು. ಇದು ಆಗೋದು, ಹೇಳಬೇಕಂತ ಹೇಳಿದ್ರೆ ಆಗೋದು. ಅದೇ ರೀತಿಯಾಗಿ ಶರ್ಮಾ ಅವರು ಈ ಸಣ್ಣ ಪುಸ್ತಕವನ್ನು ಬರೆದು ಯುವ ಪೀಳಿಗೆಗೆ ಅನುಕೂಲ ಮಾಡಿದೆ. ನಾನು ಹೃದಯದಿಂದ ನಿಮ್ಮ ಬೆಚ್ಚಿಗೆ ಉಪಯೋಗಿಸ್ತೀನಿ. ನಿಮಗೆ ಅಭಿನಂದನೆ ಹೇಳ್ತೀನಿ. ನಮ್ಮ ದೇಶ ಪುಣ್ಯಭೂಮಿ, ದೈವಿ ಭೂಮಿ, ಜ್ಞಾನ ಭೂಮಿ, ಮಹಾತ್ಮ ಸಂತರ, ಜ್ಞಾನಿಗಳ, ವಿಜ್ಞಾನಿಗಳ ಭೂಮಿ. ನಮ್ಮ ದೇಶದಲ್ಲಿ ಎಷ್ಟು ಜ್ಞಾನ ಸಂಪತ್ತು ಅಂದರೆ ದುರ್ದೈವದಿಂದ ಅನೇಕ ನಮಗೆ ಲಭ್ಯ ಆಗಿಲ್ಲ. ಮೊದಲು ಆ ಕಾಲಕ್ಕೆ ಬರವಣಿಗೆ ಅನುಕೂಲ ಇರಲಿಲ್ಲ, ತಾಳಮೂಲ್ಯ ಬರ್ತಿದ್ರು. ಬಹಳ ಜನ, ಅದು ಆಯುರ್ವೇದ, ಯೋಗ, ಬೇರೆ 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 ಸಂಪತ್ತು, ಜ್ಞಾನ ಸಾಹಿತ್ಯ ಸಂಪತ್ತಿದೆ. ಬಹಳ ಜನ ಬರೆಯೋಕ್ಕಾಗಿಲ್ಲ, ಬರದೇ ಇರಲಿಲ್ಲ. ಅವ್ರು ತಮ್ಮೊಟ್ಟೆ ತಗೊಂಡು ಹೋಗ್ಬಿಟ್ರು. ಆದರೆ ನಮ್ಮ ದೇಶದಿದ್ದಂಥ ಜ್ಞಾನ ಭಂಡಾರ ಎಷ್ಟು ದೊಡ್ಡದಂದರೆ, ಮ್ಯಾಕ್ಸ್ ಮಿಲ್ಲರ್ ವೇದಗಳನ್ನು ಪರಿಚಯ ಮಾಡಿಸುತ್ತಾ ಇಂಗ್ಲೀಷ್ನಲ್ಲಿ ಬರೆದು, ಜರ್ಮನ್ ಸ್ಕಾಲರ್ ಬರೆದು ಅವರು ಮಾತ್ರ ಹೇಳ್ತಾರೆ, ಭಾರತ ದೇಶದಲ್ಲಿ ಇಲ್ಲದ ಜ್ಞಾನ ಬೇರೆ ಎಲ್ಲೂ ಇಲ್ಲ. ನಾನು ಮತ್ತೊಮ್ಮೆ ಏನಾದ್ರು ಹುಟ್ಟಿ ಬರಬೇಕಾದ್ರೆ ಭಾರತದಲ್ಲೇ ಹುಟ್ಟಬೇಕು ಅಂತ ಹೇಳಿದ್ದಾರೆ. ನಮ್ಮ ದೇಶದ ಜ್ಞಾನದ ಬಗ್ಗೆ ಒಂದು ದೊಡ್ಡ ಮಾತು ಅವ್ರು ಹೇಳಿದ್ದಾರೆ. ನಮ್ಮಲ್ಲಿ ಸಂಪತ್ತಿನಲ್ಲಿ 2 ಥರ ಸಂಪತ್ತು. ಒಂದು ಕರಗುವ ಸಂಪತ್ತು ಮತ್ತು ಕಳೆದು ಹೋಗುವ ಸಂಪತ್ತು. ಕರಗುವ ಮತ್ತು ಕಳೆದು ಹೋಗುವ ಸಂಪತ್ತು ಒಂದು ಬರ, ಬೆಳೆಯುವ ಮತ್ತು ಉಳಿಯುವ ಸಂಪತ್ತು ಇನ್ನೊಂದು ಬರ. ಕರಗುವ ಮತ್ತು ಕಳೆದೋಗುವ ಸಂಪತ್ತು ಅಂದರೆ ಹಣ ಮತ್ತು ಆಸ್ತಿ. ಬೆಳೆಯುವ ಮತ್ತು ಉಳಿಯುವ ಸಂಪತ್ತು ಅಂದರೆ ಜ್ಞಾನ. ಇದು ಬೆಳೆಯುವ ಮತ್ತು ಉಳಿಯುವ ಸಂಪತ್ತು. ಆದ್ರಿಂದ ಈ ಬೆಳೆಯುವ ಉಳಿಯುವ ಸಂಪತ್ತಿಗೆ ನಾವು ಮಾತು ಕೊಟ್ಟು ಆ ಕೆಲಸ ನಾವು ನಮ್ಮ ವಿಚಾರಗಳನ್ನು ಹಂಚಿಕೊಂಡ್ರೆ, ಮಾತಾಡಿದರೆ, ಬರೆದರೆ
ನಮ್ಗೆ ಒಳ್ಳೆ ಕೆಲಸಗಳನ್ನ ಮಾಡಿದಂತ ಆಗ್ತದೆ ಅಂತ ಅನ್ಸ್ಕೊಳ್ತೀವಿ. ವಿದ್ಯಾರ್ಥಿಗಳು, ಮಕ್ಕಳು, ಯುವಕರು, ವೃದ್ಧರು ನಮ್ಮ ದೇಶದ ಸಂಪತ್ತು. ಈ ನಾವು ಶೇಷಾದ್ರಿ ಬ್ರಹ್ಮ ಸಂಸ್ಥೆಯ ಈ ಕಾಲೇಜಿನಲ್ಲಿ ಈ ಸಭಾಂಗಣದಲ್ಲಿ ಇದ್ದೀವಿ. ನಾಡೋಜ ಡಾಕ್ಟರ್ ಪಿ ಉದಯಕೃಷ್ಣ ಅವರು ನಾವು ಮನೆಯಲ್ಲಿ ಭೇಟಿಯಾದಾಗ ಒಂದು ಮಾತು ಹೇಳಿದ್ರು. ಅದೆಷ್ಟೊಂದು ನನ್ನ ಮನಸ್ಸಿನಲ್ಲಿ ನಾಟಿದೆ ಅಥವಾ ಹೃದಯದ ಆಳಕ್ಕೆ ಮುಟ್ಟಿದೆ ಅಂದರೆ, ಅವರಿಗೆ ಅನೇಕ ಪ್ರಶಸ್ತಿಗಳಿವೆ, ಹುದ್ದೆಗಳಿವೆ, ಗಾಂಧಿ ಸ್ಮಾರಕ ಅಧ್ಯಕ್ಷರಿದ್ದಾರೆ, ಇತ್ತೀಚೆಗೆ ಡಾಕ್ಟರೇಟ್ಗಳಿವೆ, ಪರಿಚಯದಲ್ಲಿ ಹೇಳಿದ್ದಾರೆ. ಆದರೆ ಎಲ್ಲಕ್ಕಿಂತ ಒಂದು ದೊಡ್ಡ ಗೌರವದ ಪ್ರಶಸ್ತಿ ಡಾಕ್ಟರೇಟ್ ಅವರಿಗಿದೆ. ಅದು ಯಾವುದು ಅಂದರೆ, ಇದೇ ಗಾಂಧಿ ಸ್ಮಾರಕ ಸಂಸ್ಥೆ ಬಗ್ಗೆ ದೆಹಲಿಯಲ್ಲಿ ಅವರು ಮಹರಿಯನ್ ಅವರು ಹೇಳಿದ ಮಾತು ಭೇಟಿಯಾದಾಗ, ನಿಮ್ದೇನು ವಿಶೇಷ ಅಂದರೆ ನಾನು ಸತ್ಯನೇ ಮಾತಾಡ್ತೀನಿ, ಸತ್ಯ ಬಿಟ್ಟು ಏನು ಮಾತಾಡಲ್ಲ. ಇದು ಸಾಮಾನ್ಯ ಕೆಲಸ ಅಲ್ಲ. ಸತ್ಯ ಮಾತಾಡ್ತೀನಿ, ಸತ್ಯನೇ ಮಾತಾಡ್ತೀನಿ ಅಂದ್ರೆ ಒರೆಕ್ಷವ್ರೆ ಇದಕ್ಕಿಂತ ದೊಡ್ಡ ಪದವಿ ಮಾತ್ರ ಯಾವುದಿಲ್ಲ. ಲೈಫ್ ಟೇಕ್ ಇಟ್. ಬಹಳ ಕಷ್ಟದ ಕೆಲಸ. ಗಾಂಧೀಜಿಯವರು ಸಹ ಮೈ ಎಕ್ಸ್ಪೆರಿಮೆಂಟ್ಸ್ ಅಂದ್ರೆ ಅಷ್ಟೊಂದು ಅದಕ್ಕೆ ಬಹಳ ದೊಡ್ಡ ನನ್ನ ಪ್ರಕಾರ ದೊಡ್ಡ ಕೆಲಸ. ಅದಕ್ಕೆ ನನಗೆ ತಾವಿಷ್ಟೆಲ್ಲ ಒಳ್ಳೆ ಮಾತುಗಳನ್ನ ಆಡಿದೆ. ಈಗ ನನ್ನ ಇದೆಲ್ಲ ಈಗ ಮೊದಲನೆಲ್ಲ ಎಲ್ಲ ಇದೆ, ಅಲ್ಲೆಲ್ಲಿದೆ, ಹಿಂದುಗಡೆ ಎಲ್ಲ ಬಹಳ ಜನ ಹೆಸರಿಗೆ ಗೊತ್ತಿದೆ, ಆತ್ಮೀಯರಾಗಿದೆ. ನನ್ನ ಬಗ್ಗೆ ಬಹಳ ಡಾಕ್ಟರೇಟ್ಗಳು, ಪ್ರಶಸ್ತಿಗಳು ಎಲ್ಲ ಬಂದಿದೆಲ್ಲ ಹೇಳಿದೆ. ಆದ್ರೆ ನನ್ನ ಅನಿಸಿಕೆ ಅಂದರೆ, ನನ್ನದೇ ನಾನು ಕೇಳ್ಕೋಬೇಕಾದ್ರೆ ನಾನು ದೊಡ್ಡ ಪ್ರಶಸ್ತಿ ನಾನು ಇಚ್ಛೆ ಪಡೋದೇನಂದ್ರೆ, ಇವೆಲ್ಲ ಒಂದು ಕಡೆ ಶಿವರಾಜ್ ಪಾಟೀಲ್ ಒಬ್ಬ ಒಳ್ಳೆಯ ಮನುಷ್ಯ ಅಂದ್ರೆ ಅದೇ ನನ್ನ ದೊಡ್ಡ ಪ್ರಶಸ್ತಿ. ಎಲ್ಲಕ್ಕಿಂತ ಅತ್ಯಂತ ಮನಸ್ಸಿನಲ್ಲಿ ಇವ್ರು ಒಳ್ಳೆ ವ್ಯಕ್ತಿ, ಒಳ್ಳೆಯವರು ಅಂದರೆ ಸ್ವಲ್ಪ ಮಟ್ಟಿಗೆ ಎಲ್ಲರೂ ಒಳ್ಳೆಯ ಮನುಷ್ಯರದಾರೆ. ಒಳ್ಳೆಯ ಮನುಷ್ಯಕ್ಕಿಂತ ದೊಡ್ಡ ಪದವಿ ಮತ್ತೊಂದಿಲ್ಲ. ಆದ್ದರಿಂದ ಆ ಗುಣ ನಮ್ಮಲ್ಲಿದ್ದರೆ ಸರಿ. ಈ ಶಿಕ್ಷಣ ಸಂಸ್ಥೆ ನ್ಯಾಯಮೂರ್ತಿಯವರು ಒತ್ತಾಯ ಕೊಡಬೇಕು ವಿದ್ಯಾರ್ಥಿಗಳಿಗೆ, ಈ ಸಂಸ್ಥೆ ಆಗೋದು. ಈ ಶೇಷಾದ್ರಿ ಬ್ರಹ್ಮ ವಿದ್ಯಾಸಂಸ್ಥೆ ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆ, ಮೌಲ್ಯಾಧಾರಿತ ಶಿಕ್ಷಣ ಕೊಡ್ತಕ್ಕಂಥ ಸಂಸ್ಥೆ. ಒಂದು ಶಿಕ್ಷಣ ಸಂಸ್ಥೆ ಸಮಯ ಹೆಚ್ಚಿಗೆ ತಗೊಳ್ಳೋದು ಬೇಡ. ನಮ್ಮ ದೇಶದಲ್ಲಿ 1942 ಸ್ವಾತಂತ್ರ್ಯವಾದಾಗ ಎಷ್ಟು ಶಾಲೆ ಕಾಲೇಜುಗಳು ಮತ್ತು ಯೂನಿವರ್ಸಿಟಿಗಳು, ಇವತ್ತು ಎಷ್ಟು ಯೂನಿವರ್ಸಿಟಿ ಕಾಲೇಜುಗಳು ಆಗಿವೆ, ಸಂಖ್ಯೆ ಬೆಳೆದಿದೆ. ಆದರೆ ಮೌಲ್ಯಾಧಾರಿತ ಶಿಕ್ಷಣದ ಕೊರತೆ ಇದೆ, ಅದನ್ನು ನಾವು ಒಪ್ಪಿಕೊಳ್ಬೇಕು. ಈ ನಿಟ್ಟಿನಲ್ಲಿ ಸಾಂದರ್ಭಿಕವಾಗಿ ಶೇಷಾದ್ರಿ ಪ್ರಭು ಶಿಕ್ಷಣ ಸಂಸ್ಥೆ ಮತ್ತು ಅದರ ಕಾಲೇಜುಗಳು ನಡೆಸ್ತಕ್ಕಂಥ ಶಿಕ್ಷಣದ ಗುಣಮಟ್ಟ, ಮೌಲ್ಯ ಕೊಡ್ತಕ್ಕಂಥ ಮಾತು. ಇವತ್ತು ಈ ಕಾರ್ಯಕ್ರಮ ಕೂಡ ಮೌಲ್ಯಾಧಾರಿತ ಶಿಕ್ಷಣ ಕೊಡೋದ್ರ ಒಂದು ಭಾಗವಾಗಿ ವಿದ್ಯಾರ್ಥಿಗಳಿಗೆ ಆಗ್ಬೇಕೆಂಬ ದೃಷ್ಟಿಯನ್ನು ಕೂಡ ಏರ್ಪಾಡು ಮಾಡಿ ಕನ್ನಡ ವಿಭಾಗವರು ಯಾರು ಸಹಾಯ ಮಾಡಿದ್ದೀರಿ ಎಲ್ಲ ಕೇಳ್ತಾರೆ. ಒಂದು ಶಿಕ್ಷಣ ಸಂಸ್ಥೆ ಅಥವಾ ಒಂದು ಕಾಲೇಜಿನ ಯಶಸ್ಸು, ಕೀರ್ತಿ ಮತ್ತು ಗೌರವ ಬರಬೇಕಾದ್ರೆ ಯಾರ್ಯಾರ ಸಹಕಾರ ಬೇಕು ಅಂದರೆ, ಮೊದಲನೇದಾಗಿ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾನೇಜ್ಮೆಂಟ್, ಅರ್ಥ ಮಾಡಿಕೊಳ್ಳತಕ್ಕ ಆಡಳಿತ ವರ್ಗ, ಅವರ ನೇತೃತ್ವದಲ್ಲಿ ಆಡಳಿತ ವರ್ಗ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಮ್ಯಾನೇಜ್ಮೆಂಟ್, ಡೈನಾಮಿಕ್ ಪ್ರಿನ್ಸಿಪಲ್ ಆಫ್ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್, committed and dedicated teachers for disciplined students. Fifth, cooperative parents. Understanding management, dynamic principle, dedicated and committed teachers, disciplined students, and cooperative parents. If they are there,
they will be responsible for the glory and greatness of any institution. ಈಗ ವಿಶೇಷಾದ್ರಿ ಪ್ರಭು ಕಾಲೇಜ್ ಶಿಕ್ಷಣ ಸಂಸ್ಥೆ ಒಳ್ಳೆ ಹೆಸರು ಮಾಡಿವೆ, ಪ್ರತಿಷ್ಠಿತ ಸಂಸ್ಥೆಗಳು ಅಂತ ಹೇಳಿದೆ ನಾನು. ಇದಿದ್ರೆ ಇವು 5 ಇವೆ ಅಂತ ಅರ್ಥ ಮಾಡ್ಕೊಳ್ಳಿ. ಇವು 5 ಇವೆ ಒಟ್ಟಿಗೆ ಆ ಸಹಕಾರ ಇರೋದ್ರಿಂದ ಆ ಥರ ಒಳ್ಳೆ ಕೆಲಸಗಳಲ್ಲಿ ಆಗ್ತವೆ, ಒಳ್ಳೆ ಶಿಕ್ಷಣ ಸಿಗ್ತದೆ. ಆಮೇಲೆ ಶಿಕ್ಷಕರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ. ಅವ್ರು ಯಾರೋ ಫೇಮಸ್ ಶಿಲ್ಪಿ ಮೈಕಲ್ ಆಂಜೆಲೋ ಮತ್ತು ಬರ್ತಾ ಇಷ್ಟೊಂದು ಒಳ್ಳೆ ಮೂರ್ತಿ ಮಾಡಿದ್ದೀರಿ, ನೀವು ಹೇಗೆ ಮಾಡಿದ್ದೀರಿ ಅಂತ. ದಿ ಆನ್ಸರ್ ವಾಸ್, ಐ ಹ್ಯಾವ್ ಡನ್ ನಥಿಂಗ್. I went on removing unwanted parts of the stone. The idol which was already there has emerged. ಬೇಡವಾದ ಕಲಿದ ಭಾಗಗಳು ತೆಗಿತಾ ಹೋಗಿದೆ, ಅದು ಒಳ್ಳೆಯ ಮೂರ್ತಿ ಒಳಗೆ ಇತ್ತು, ಅದು ತಾನಾಗಿ ಹೊರಗು. ಇದನ್ನ ನಾನು ಶಿಕ್ಷಣ ಕ್ಷೇತ್ರಕ್ಕೆ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಹೋಲಿಸ್ತೀನಿ. ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ. ನೀವು ಅವರಿಗೆ ಬೇಡವಾದದ್ದನ್ನೆಲ್ಲ ತೆಗೆದು ಒಳ್ಳೆಯದನ್ನ ಮಾಡೋಕ್ಕೆ ಆ ಶಿಲ್ಪಿ ಮಾಡಿದ ಕೆಲಸವನ್ನು ಶಿಕ್ಷಕರು ಮಾಡಿದರೆ ವಿದ್ಯಾರ್ಥಿ ಅಡಗಿದ ಪ್ರತಿಭೆ ನೀವು ತೆಗಿತಾ ಒಳಗೆ ಬೇಡವಾದದ್ದು ತೆಗಿತಾ ಹೋದರೆ ಆ ಮೂರ್ತಿ ತಾನಾಗಿ ಹೊರಗೆ ಬರ್ತದೆ. ಆದ್ದರಿಂದ ಶಿಕ್ಷಕರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ. ದೇಶದ ಭವಿಷ್ಯನೇ ಒಂದು ದೇಶದ ಅಭಿವೃದ್ಧಿ ಬೇಕಾದ ಉತ್ತಮ ಶಿಕ್ಷಣ ಬೇಕು. ಶಿಕ್ಷಣನ ಕಡೆಗಣಿಸಿದ್ರೆ ಆ ದೇಶ ಬೆಳೆಯಲಿಲ್ಲ. ಆದರೆ ಮಕ್ಕಳನ್ನ ವಿದ್ಯಾರ್ಥಿಗಳಿಗೆ ಇದು ಭವಿಷ್ಯ ಕೊಡಬೇಕಾದ್ರೆ ಶಿಕ್ಷಕರ ಪಾತ್ರ ಬಹಳ ದೊಡ್ಡದು. ಆದ್ದರಿಂದ ಇಂಥ ಸಂಸ್ಥೆಯಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಒಂದು ಮಾತು ನಾನು ಇಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಕೂಡಿ ಕೇಳಿ ಮಾತು ಮುಗಿಸ್ಕೊಂಡಿದ್ದೀನಿ. ನಾವೆಲ್ಲ ಜಗತ್ತಿನಲ್ಲಿ ದೊಡ್ಡವರೆಲ್ಲ ಮಹಾತ್ಮರು, ಸಾಧರು, ಸಂತರು, ಜ್ಞಾನಿಗಳು, ವಿಜ್ಞಾನಿಗಳು, ಸುಜ್ಞಾನಿಗಳು ಎಲ್ಲರೂ ಒಂದು ಕಾಲಕ್ಕೆ ವಿದ್ಯಾರ್ಥಿಗಳಾಗಿದ್ದೀವಿ. ಆಮೇಲೆ ಒಂದು ಕಾಲಕ್ಕೆ ನಮಗೆಲ್ಲರೂ ಶಿಕ್ಷಕರಾಗಿದ್ದರು. ಶಿಕ್ಷಕರಿಲ್ಲ ಅವಾಗಿಲ್ಲ, ಶಿಕ್ಷಕರಿಗೂ ಶಿಕ್ಷಕರಿದ್ದಾರೆ. ಈಗ ನೋಡಿ, ಬುದ್ಧ ಮತ್ತು ಬಸವ, ಮಹಾತ್ಮ ಗಾಂಧಿ, ಮಾರ್ಟಿನ್ ಲೂಥರ್ ಕಿಂಗ್, ಆಲ್ಬರ್ಟ್ ಐನ್ಸ್ಟೀನ್, ಥಾಮಸ್ ಎಡಿಸನ್, ಬಾಬು ರಾಜೇಂದ್ರ ಪ್ರಸಾದ್, ಅಬ್ರಹಾಂ ಲಿಂಕನ್, ಸತ್ಯ ಸಾಯಿಬಾಬಾ, ಮದರ್ ತೆರೇಸಾ, ಜಕಣಾಚಾರ್ಯ, ಮೈಕಲ್ ಆಂಜೆಲೋ, ಚಾಣಕ್ಯ ಮತ್ತು ಸಾಕ್ರಟೀಸ್, ಅರಿಸ್ಟಾಟಲ್, ಬಿಸ್ಮಿಲ್ಲಾ ಖಾನ್ ಅಂಡ್ ಮೈಕಲ್ ಜಾಕ್ಸನ್. ಇದು ಯಾಕೆ ಎಕ್ಸಾಂಪಲ್ ಕೊಟ್ಟಂದ್ರೆ ಇವರಿಗೆಲ್ಲರಿಗೂ ಶಿಕ್ಷಕರು. ಈ ವಿದ್ಯಾರ್ಥಿಗಳಲ್ಲಿ ಯಾರಾದರೂ ಇಂಥ ದೊಡ್ಡ ಸ್ಥಾನಕ್ಕೆ ಬಂದ್ರೆ ನಿಮ್ಗೆ ಎಷ್ಟು ಖುಷಿ. ಈಗ ಹೇಳಿದ್ರೆ ಅವರು ಹೇಳಿದ್ರು, ಶರ್ಮ ಅವ್ರು ಹೇಳ್ತಿದ್ರು, ಶಿಷ್ಯರು ಬೆಳೆದ ಗುರುಗಳಿಗೆ ಎಷ್ಟು ಚೆನ್ನಾಗಿ ಬರ್ತದೆ. ಇಂದ ಒಬ್ಬ ವ್ಯಕ್ತಿ ದೊಡ್ಡ ಪಕ್ಷ ಬಂದು ಬೆಳೆದ್ರೆ ಒಬ್ಬ ಶಿಕ್ಷಕ ಬಂದು ಒಬ್ಬ ಮುಂದೆ ದೊಡ್ಡವರಾಗಿ ಬೆಳೆದು ಬಂದು, ಸರ್, ಮೇಡಮ್, ಯು ಆರ್ ಮೈ ಟೀಚರ್ ಅಂದ್ರೆ ಅದಕ್ಕಿಂತ ದೊಡ್ಡ ಗೌರವ ಬೇಕು. ಕೆಲವು ಕಡೆ ಕಂಪ್ಲೇಂಟ್ ಏನ್ರಿ, ನಾವು ಒಬ್ಬ ಇನ್ಸ್ಪೆಕ್ಟರ್ ಸ್ಲೋಟ್ ಹೊಡಿತಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ನಮಸ್ಕಾರ ಮಾಡ್ತಾರೆ, ಉಳಿದವರಿಗೆ ತಹಸೀಲ್ದಾರ್ ಇದು ಮಾಡ್ತಾರೆ, ಶಿಕ್ಷಕರಂದ್ರೆ ನಮ್ಗೆ ಏನು ಯಾರು ಗೌರವ ಕೊಡೋಲ್ಲ. ಅದು ತಪ್ಪು. ಗೌರವದ ಡೆಫಿನೇಷನ್ ಏನು? ಶಾಲು ಹೊಲಿಸಿದ್ರೆ ಗೌರವ, ಹಾರ ಹಾಕಿದ್ರೆ ಗೌರವ, ಮತ್ತೇನಾದ್ರಿಗೆ ಗೌರವ? ಗೌರವಕ್ಕೆ ಒಂದು ವ್ಯಾಖ್ಯಾನ ಇಲ್ಲ. ಆದರೆ ಗೌರವ ಎಂಬುದು, ನಾನು ಮೊದಲು ಹೇಳಿದ್ದೆ, ಒಮೆನ್ ದೇಶಕ್ಕೆ ಒಬ್ಬ ಅತಿಥಿಗಳು ಹೋಗ್ತಾರೆ ಭಾರತ ದೇಶ. ಆ ಏರ್ಪೋರ್ಟ್ಗೆ ಅಲ್ಲಿ ಚಕ್ರವರ್ತಿನೇ ಬಿಡುತ್ತಾರೆ ರಿಸೀವ್ ಮಾಡಿ. ಹೋಗಿ ಒಂದು ಅಷ್ಟೇ ಅಲ್ಲ, ಏರ್ಕ್ರಾಫ್ಟ್ನಲ್ಲಿ ಪಾಯಿಂಟಿಗೆ ಹೋಗ್ತಾರೆ, ರಿಸೀವ್ ಮಾಡ್ಕೊಂಡ್ಬರ್ತಾರೆ. ಅದಾದ್ಮೇಲೆ ಕರ್ಕೊಂಡ್ಬಂದು ಒಂದು ಕಾರ್ ತಮ್ಮ ಕಾರ್ನಲ್ಲಿ ಕೂತ್ಕೊಂಡು ನಾವೇ ಡ್ರೈವ್ ಮಾಡ್ತಾರೆ. ಎಲ್ಲ ಪ್ರೋಟೋಕಾಲ್ ತೆಗೆದುಹಾಕಿ ಹೋಗ್ತಾರೆ. ಸಾಯಂಕಾಲ ಗಾಡಿ ಕರ್ಕೊಂಡು ಕೇಳ್ತಾರೆ ಅವರು, ಒಬ್ಬ ದೇಶದ ಅರಸ ಚಕ್ರವರ್ತಿ
ಸಾಮಾನ್ಯವಾಗಿ ಪ್ರೋಟೋಕಾಲ್ದು ಮಿನಿಸ್ಟ್ರು ಮತ್ತು ಅವ್ರು ಹೋಗ್ತಾರೆ. ಪ್ರೋಟೋಕಾಲ್ ಮುರುಗಿದ್ ನೀವು, ಈ ಪ್ರೋಟೋಕಾಲ್ ಮುರುಗಿನ್ಯಾಗ ಯಾಕೆ ಹೋದ್ರಿ ಅಂತ ಕೇಳ್ತಾರೆ. ಭಾರತದ ಹೋದಂಥ ವ್ಯಕ್ತಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶಂಕರ್ ದಯಾಳ್ ಸರ್, ಅವ್ರು ಹೇಳ್ತಾರೆ, ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಿಸೀವ್ ಮಾಡಕ್ಕೆ ಹೋಗಿಲ್ಲ, ನನ್ನ ಟೀಚರ್ ರಿಸೀವ್ ಮಾಡಕ್ಕೆ ಹೋಗಿದ್ದೀನಿ ಸರ್. ಯಾಕಂದರೆ ಅವರು ಪೂನಾದ ಲಾ ಕಾಲೇಜಿನಲ್ಲಿ ಆ ಅಮನ್ ದೇಶದ ರಾಜನಿಗೆ ಇವರು ಟೀಚರ್ ಆಗಿರ್ತಾರೆ. ಅದಕ್ಕೆ ಐ ಹ್ಯಾಡ್ ಗಾನ್ ಟು ಏರ್ಪೋರ್ಟ್ ಟು ರಿಸೀವ್ ಮೈ ಟೀಚರ್, ನಾಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅದಕ್ಕೆ ಇದಕ್ಕಿಂತ ದೊಡ್ಡ ಶಕ್ತಿ ಬೇಕಾ? ನಾನು ಈ ಮಾತು ಈ ಶಿಕ್ಷಕರಿಗೆ ಯಾಕೆ ಹಂಚ್ಕೊಡ್ತೀನಿ ಅಂದರೆ, ನಿಮಗೆ ಬಹಳ ಗೌರವ ಇದೆ, ಆದರೆ ನಾವು ಗೌರವ ಪಾತ್ರ. We must elevate ourselves to a teacher in the real sense. You are not just an employee, you are a teacher. ಅದಕ್ಕೆ ನಾವು ಅಷ್ಟೊಂದು ಯಾಕೆ ಹೇಳ್ತೀವಿ ಅಂತಂದರೆ, ಮಕ್ಕಳು ನಮ್ಮ ದೇಶದ ದೊಡ್ಡ ಆಸ್ತಿ. ಅದನ್ನು ನಾವು ಯಾವ ದೇಶದಲ್ಲಿ ಶಿಕ್ಷಣ ಕಡೆಗಣಿಸ್ತಾರೋ ಆ ದೇಶ ಅಭಿವೃದ್ಧಿ ಆಗಿದೆ. ಯಾವ ದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಮಹತ್ವ ಕೊಡೋದಿಲ್ಲೋ ಆ ದೇಶದಲ್ಲಿ ಅಭಿವೃದ್ಧಿ ಆಗೋದಿಲ್ಲ, ಜನರು ಬೆಳೆಯೋದಿಲ್ಲ. ಮಕ್ಕಳ ಅಭಿವೃದ್ಧಿ ಅವ್ರ ವಿದ್ಯಾರ್ಥಿ ಕೊಟ್ಟಾಗ ಸಾಮಾಜಿಕ ನೆಮ್ಮದಿ, ದೇಶದ ನೆಮ್ಮದಿ ಆಗುತ್ತೆ. ಆದ್ದರಿಂದ ಈ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಆಗೋದು ನನಗೆ ಭಾಳ ಖುಷಿಯಾಗಿದೆ. ಆಮೇಲೆ ಅಲ್ಲಿ ಈ ಕ್ಷೇತ್ರದಲ್ಲಿ ಇದು ಬೇಕಿಲ್ಲ, ಮಕ್ಕಳಿಗೆ ಇಂಥ ಒಂದು ಸ್ಫೂರ್ತಿ ಕೊಡತಕ್ಕಂಥ ಕಾರ್ಯಕ್ರಮ ಬೇಕು ಅಂತ ಓದತಕ್ಕಂಥ ಚಟನೂ ಬೆಳೆಸ್ಬೇಕು. ನನಗಿವತ್ತು ಭಾಳ ಒಂದು ಉಪಯುಕ್ತವಾದ ದಿನ ಅನ್ಸ್ಕೊಂಡಿದ್ದೀನಿ. ಒಬ್ಬರು ಯಾರು ಕೇಳ್ತಾರೆ, ವಾಟ್ ಈಸ್ ದಿ ಮೀನಿಂಗ್ ಆಫ್ ಲೈಫ್? There is no precise definition or meaning of life. The answer is this: there is no precise and defined meaning of life, but life is a great opportunity given to us to make it meaningful. Meaning given. Life is a great opportunity to make it meaningful. Let us all together make our lives meaningful. ಎಲ್ಲರಿಗೂ ನನ್ನ ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಆಮೇಲೆ ನನ್ನ ಬಗ್ಗೆ ಇಷ್ಟೊಂದು ಒಳ್ಳೆ ಮಾತುಗಳನ್ನು ಆಡಲಿಕ್ಕೆ, ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ಬೇಕಂತಕ್ಕೆ, ಆಮೇಲೆ ತಾವೆಲ್ಲ ನನ್ನ ಆತ್ಮೀಯರು ಮುಂದಿನ ಸಾಲಿದ್ದಾರೆ, ಹಿಂದಿಗಡೆ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ವಿದ್ಯಾರ್ಥಿಗಳು, ಈ ಸಂಸ್ಥೆಯ ಪ್ರಿನ್ಸಿಪಾಲ್ಗಳು ಮೇಜರ್ ಡಾಕ್ಟರ್ ಅಂದಪ್ಪನವರು, ಕನ್ನಡ ವಿಭಾಗದವರು, ಇಲ್ಲಿ ಯಾರ್ಯಾರು ಸಹಕಾರ ಮಾಡಿವಿ. ನಮ್ಮ ಸ್ವಾಮ್ಯ ಪ್ರಿಂಟರ್ನ ಕೃಷ್ಣಮೂರ್ತಿ ಅವರು ನಮ್ಮದೊಂದು ಕಾನ್ಸೆನ್ಸ್ ಕೀಪರ್ ಇದ್ದಂಗೆ ಇದ್ದಾರೆ. ಎಲ್ಲ ಕಡೆ ಏನು ಆಗ್ಬೇಕಾದ್ರೂ ನೋಡಿ ಧರ್ಮಗೌಡರಿದ್ದಾರೆ, ರೇವಣಿಸ್ತಾರೆ. ನಮ್ಮ ಟ್ರಸ್ಟಿಗಳು ಫೌಂಡೇಶನ್ ರೇವಣಿಸಿದ್ರು ಧರ್ಮಗೌಡರು, ಆಮೇಲೆ ನಮ್ಮ ಕೃಷ್ಣಮೂರ್ತಿ ಸ್ವಾಮಿ ಪ್ರಿಂಟರ್ಸ್ ಅವರು ಇದ್ದೀರಿ. ಎಲ್ಲ ನಮ್ಮ ನ್ಯಾಯಾಧೀಶರು ಎಲ್ಲ ಎದುರಿಗಿದ್ದೀರಿ. ಹೆಸರುಗಳನ್ನ ಹೇಳೋದು ಬೇಡ, ಏನು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಆದ್ದರಿಂದ ನನಗೆ ಭಾಳ ಖುಷಿಯಾಗಿದೆ. ಇನ್ನೇನು ನಾನು ಹೇಳಿದಂತೆ ಮುಂದಿನ ದಿನಗಳನ್ನು ಯಾವ ರೀತಿಯಾಗಿ ಅರ್ಥಪೂರ್ಣ ಮಾಡ್ಕೊಂಡು ಬದುಕಬೇಕಂತ ಪ್ರಯತ್ನ ಮಾಡ್ತೀನಿ. ಒಂದು ಮಾತು ಅಶ್ಯೂರೆನ್ಸ್, ಸಕಾರಾತ್ಮಕವಾಗಿ ಬದುಕೊಳ್ಳೋದು. ನಮಸ್ಕಾರ.